ಅಲ್ಲ ನಿಮಗೆ ಆಲ್ರೆಡಿ ಅದೊಂದು ಸೆನ್ಸ್ ಆಗ್ತಿರುತ್ತೆ ಅದು ಓಕೆ ಇಟ್ ಮೇ ವರ್ಕ್ ಮೇ ನಾಟ್ ವರ್ಕ್ ಆಗುತ್ತಾ ಅದೊಂದು ಸ್ವಲ್ಪ ಸೈನ್ಸ್ ಇರ್ತದೆ ಬಟ್ ಬಿಯಾಂಡ್ ದ್ಯಾಟ್ ಆಲ್ಸೋ ನಾವು ಇದನ್ನ ಮಾಡ್ಕೊತ ಬರ್ಲಿಕತ್ತೀವಲ್ಲ ಸೊ ಕಾಂಟೆಂಟ್ದಾಗ ಏನು ಹೊಸ ಥರದ್ದು ಏನು ತರ್ಬೋದು ಏನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಸೊ ಅದು ಮಂದಿಗೆ ಹೆಂಗೆ ರಿಸೀವ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿನೂ ಇರ್ತದೆ ನಾವು ಸೊ ಅದಕ್ಕೆ ಹೊಸ ಹೊಸ ಕಾನ್ಸೆಪ್ಟ್ಸ್ ಬರ್ದಿರ್ತೀವಿ ಒಮ್ಮೆ ಹಂಗೆ ಹಾಕಿಬಿಡ್ತೀವಿ ನೋಡೋಣ ತಡಿ ಹೆಂಗೆ ರೆಸ್ಪಾನ್ಸ್ ಪವಿ ಅವರೇ ಇವಾಗ ಜನ ನೋಟಿಸ್ ಮಾಡೋದಕ್ಕೆ ಶುರು ಮಾಡಬೇಕು ನಿಮ್ಮ ವಿಡಿಯೋಸ್ ಅಂದರೆ ಸುಮಾರು ಎಷ್ಟು ವಿಡಿಯೋಸ್ ಆಲ್ರೆಡಿ ಆಗಿರಬೇಕು ಇಸ್ ಇಟ್ 100 ಇಸ್ ಇಟ್ 500 ಯಾಕಂದರೆ ಕೆಲವ್ರು ಹೇಳ್ತಿರ್ತಾರೆ ನಾವು ಎಷ್ಟು ವಿಡಿಯೋಸ್ ಹಾಕಿದ್ರು ನಮ್ಮದು ವಿಡಿಯೋ ಕ್ಲಿಕ್ ಆಗಲ್ಲ ಅಂತ ಕೆಲವೊಂದು ಚೆನ್ನಾಗೂ ಇರುತ್ತೆ ಅದು ವರ್ಕ್ ಆಗಲ್ಲ ಏನದು ಟ್ರಿಕ್ ಏನದು ಅದೇನು ಟ್ರಿಕ್ ಇಲ್ಲರಿ ಯಾಕಂದ್ರೆ ಈಗ ಕಾಮಿಡಿ ಅಂತ ನೋಡಿದ್ರೆ ನೀವು ಭಾಳ ಮಂದಿ ಕ್ರಿಯೇಟರ್ಸ್ ಇದ್ದಾರೆ ಕಾಮಿಡಿ ಜಾನರ್ದಾಗ ಇದು ಮಾಡೋ ವಿಡಿಯೋ ಮಾಡೋರು ಈಗ ಹೊಸ ಕ್ರಿಯೇಟರ್ ಬರ್ಲಿಕತ್ತಾರೆ ಅವರು ಕಾಮಿಡಿ ಮಾಡ್ಬೇಕಂದ್ರೆ ಎಕ್ಸಿಸ್ಟಿಂಗ್ ಕ್ರಿಯೇಟರ್ಸ್ ಏನು ಮಾಡ್ಲಿತ್ತಾರೆ ಅದಕ್ಕಿಂತ ನಾ ಎಕ್ಸ್ಟ್ರಾ ಏನು ಮಾಡಿ ಚಲೋದು ಏನು ಮಾಡ್ಲಿತ್ತೀನಿ ಸೊ ದ್ಯಾಟ್ ಆಡಿಯನ್ಸ್ ನನಗೆ ಬರ್ತಾರೆ ಅವ್ರು ಸ್ವಲ್ಪ ಭಾಳ ಕ್ರಿಯೇಟಿವ್ ಆಗಿ ಬರ್ಬೇಕು ಯಾಕಂದ್ರೆ ನಾವು ಹಾಗೆ ಬಂದುಬಿಟ್ಟಿವಿ ನಮ್ಮ ಕಡೆ ಮೈಕ್ ಇದ್ದಿದ್ದಿಲ್ಲ ಫೋನ್ ಇದ್ದಿದ್ದಿಲ್ಲ ಹಾಗೆ ಬಂದೀವಿ ಬಟ್ ಈಗೇನು ಕ್ರಿಯೇಟರ್ಸ್ ಬರ್ಲಿಕತ್ತಾರಲ್ಲ ಅವರಿಗೆಲ್ಲ ಗುರ್ತದ ಈಗ ಒಂದು ಇದು ರೀಲ್ ಮಾಡಬೇಕು ಕಾಂಟೆಂಟ್ ಮಾಡ್ಬೇಕಂದ್ರೆ ಒಂದು ಅಟ್ಲೀಸ್ಟ್ ಒಂದು ಗುಡ್ ಫೋನರ್ ಇರಬೇಕು ಪ್ಲಸ್ ಮೈಕ್ ಇರಬೇಕು ಸೊ ಲೈಟಿಂಗದ್ದೆಲ್ಲ ಇದು ಇರಬೇಕು ಸೊ ಅವ್ರು ದೇ ಹ್ಯಾವ್ ಟು ಬಿ ಲಿಟಲ್ ಮೋರ್ ಕ್ರಿಯೇಟಿವ್ ಇನ್ ಟರ್ಮ್ಸ್ ಆಫ್ ಎಕ್ಸಿಕ್ಯೂಷನ್ ಸೊ ಇಷ್ಟು ಮಂದಿ ಕ್ರಿಯೇಟರ್ಸ್ ಇದ್ದಾರೆ ಇಷ್ಟು ಹೊರತುಪಡಿಸಿ ನಾ ಹೆಂಗೆ ಬೇರೆ ಸ್ಟ್ಯಾಂಡ್ ಔಟ್ ಆಗ್ತೀನಿ ಇನಿಷಿಯಲ್ ಡೇಸಲ್ಲಿ ಯು ಡೋಂಟ್ ಹ್ಯಾವ್ ಎನಿ ಪ್ರೆಷರ್ ಕ್ಲಿಕ್ ಆದರೂ ಕ್ಲಿಕ್ ಆಗಲಿಲ್ಲ ವಿಡಿಯೋ ಓಡಿದ್ರು ಓಡದೇ ಇದ್ರು ಪ್ರೆಷರ್ ಇರೋದಿಲ್ಲ ಬಟ್ ಸರ್ಟನ್ ಸ್ಟೇಜಿಗೆ ದಾಟಿದ ಮೇಲೆ ಬಂದ ಮೇಲೆ ಇಸ್ ಇಟ್ ಅ ಪ್ರೆಷರ್ ಯಾಕೆಂದರೆ 4-6 ಜನ ನಿಮ್ಮನ್ನು ನೋಡ್ತಾ ಇರ್ತಾರೆ ಸಾವಿರಾರು ಜನ ಕ್ರಿಯೇಟರ್ಸ್ ನೋಡ್ತಿರ್ತಾರೆ ಪ್ರೆಷರ್ ಇರುತ್ತಾ ವರ್ಕ್ ಆಗಲೇಬೇಕು ಅಂತ ವರ್ಕ್ ಆಗ್ಬೇಕಂತ ಹಂಗೇನಿಲ್ಲ ರೀ ಯಾಕಂದ್ರೆ ನಾವು ಕನ್ಸಿಸ್ಟೆಂಟ್ಲಿ ಪೋಸ್ಟ್ ಮಾಡ್ಲಿತ್ತೀವಿ ಈಗ ಒಂದು ವಿಡಿಯೋ ಒಂದು 10 ಮಿಲಿಯನ್ ನೋಡ್ತು ನೆಕ್ಸ್ಟ್ ವಿಡಿಯೋ ಮತ್ತು 500-600 ವ್ಯೂಸ್ ಬಂತಂದ್ರೆ ಆ 10 ಮಿಲಿಯನ್ ಏನು ಫಾಲೋವರ್ಸ್ ಬಂದಿರ್ತಾರೆ ಅವ್ರಿಗೆ ನಾವು ಎಂಟರ್ಟೈನೇ ಮಾಡಲಿಲ್ಲ ಚಲೋ ಅಂದ್ರೆ ಅನ್ಫಾಲೋ ಮಾಡಿ ಹೋಗ್ಬಿಡ್ತಾರೆ ಸೊ ನಾವು ಹೆಂಗೆ ಬಂದೆವು ಒಂದೊಂದು ವ್ಯೂಸ್ ಲೆಕ್ಕ ಹಾಕೋದು ಬಂದೀವಿ 10 ವ್ಯೂಸ್ ನಾವು ಫೀಡ್ದಾಗ ನೋಡ್ತಿದ್ವಿ ಮೊನ್ನೆ ಹಾಕಿದ ವಿಡಿಯೋ 20 ವ್ಯೂಸ್ ಬಂದ ಒಂದು ಖುಷಿ ಆಗ್ತಿದ್ವಿ ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ 30 ವ್ಯೂಸ್ ಬಂತು ಸೊ ಹಂಗೆ 10-20-30 ಬಂದು ಮಿಲಿಯನ್ಸ್ ಮಟ ಸೊ ಅದು ಪ್ರೆಷರ್ ಅನ್ಸಂಗಿಲ್ಲ ರೀ ಬಟ್ ಇನ್ನೂ ಹೆಚ್ಚು ಡಿಲಿವರ್ ಮಾಡ್ಬೇಕು ನೀವೇನು ಕೇಳಿರಲ್ಲ ಈಗ ಅದು ಹೆಂಗೆ ಪ್ರೆಷರ್ ಫೀಲ್ ಆಗ್ತದೆ ಅಂತೇಳಿ ಆ್ಯಕ್ಚುಲಿ ಪ್ರೆಷರ್ ಫೀಲ್ ಆಗ್ತದೆ ರೀ ಯಾಕಂತಂದ್ರೆ ಈಗ ಹವ್ಯಾಸ ಇದ್ದಿದ್ದು ಈಗ ನಮ್ಮದು ವೃತ್ತಿ ಆಗ್ಯದ ರೀ ಅದು ಕೆಲಸ ಆಗ್ಯದ ಈಗ ನಮ್ದು ಈಗ ನಾವು ಪ್ರತಿಯೊಂದು ವಿಡಿಯೋ ಏನು ಹಾಕ್ತೀವಿ ಭಾಳ ವಿಚಾರ ಮಾಡಿ ಹಾಕ್ತೀವಿ ರೀ ನಾವು ಅಂದ್ರೆ ನಮ್ಮ ಈ ವಿಡಿಯೋದಿಂದ ನಮ್ಗೇನು ಪ್ರಾಬ್ಲಮ್ ಆಗಬಾರ್ದು ಯಾವ ಮಂದಿಗೂ ಇದು ಹರ್ಟ್ ಆಗಬಾರ್ದು ಯಾವುದೂ ಜನಾಂಗಕ್ಕೆ ಸಿಟ್ಟು ಬರಬಾರ್ದು ಇಲ್ಲ ಏನು ಈ ವಿಡಿಯೋಯಿಂದ ನನಗೇನು ಆಗಬಾರ್ದು ಅಂತನ್ನುವಂಥದ್ದು ಈಗ ಒಂದು ತಲೆಯಾಗ ಬಂದದ ರೀ ನಮಗೆ ಮೊದಲೇನಾದ್ರೂ ಆಗಿತ್ತ ಹಾಗೆ ಹಂಗ ಆಗ್ಯಾವ್ರಿ ಅಂದ್ರೆ ಭಾಳ ಸಲ ಆಗ್ಯಾವ ನಮ್ಮ ಕೆಲವೊಂದ್ಸಲ ಅನ್ಇಂಟೆನ್ಷನಲ್ ಆಗ್ಯಾವ ಅವು ನಮಗೆ ಗೊತ್ತಿಲ್ರಿ ನಾವು ಅದಕ್ಕೆ ನಾವು ಕ್ಷಮೆನೂ ಕೇಳಿವಿ ತಪ್ಪಾದ್ರೆ ನಮ್ಗೆ ಗೊತ್ತಿಲ್ಲ ಅಂತೇಳಿ ಬಟ್ ಈಗ ನಾವು ಜಾಸ್ತಿ ಭಾಳ ರೆಸ್ಪಾನ್ಸಿಬಿಲಿಟಿಯಿಂದ ನಾವು ವಿಡಿಯೋಸ್ ಮಾಡ್ತೀವಿ ಈಗ ನಮ್ಗೆ ಗುರ್ತಾಗಿದ್ರಿ ಈಗ ಈ ವರ್ಡ್ಸ್ ಯೂಸ್ ಮಾಡಬಾರ್ದು ಇಂತಿಂಥ ಶಬ್ದಗಳು ಯೂಸ್ ಮಾಡಬಾರ್ದು ಅಂತ ಹೇಳಿ ಒಂದು ಎಕ್ಸಾಂಪಲ್ಸ್ ಕೊಟ್ಬಿಡಿ ಯಾಕೆ ಹೇಳ್ತಿದ್ದೀರಿ ಹೇಳಿ ಅಂತಂದ್ರೆ ಈಗ ನಿಮ್ದು ಡಿಲೀಟ್ ಆಗ್ತದ್ರಿ ಪ್ಲೀಸ್ ಅಂದ್ರೆ ಸೋಷಿಯಲ್ ರಿಲಿಜನ್ ಸಂಬಂಧಪಟ್ಟಿದ್ದ ಹರ್ಟ್ ಮಾಡೋ ಅದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಎಲ್ಲ ಏಜ್ ಗ್ರೂಪ್ದವ್ರು ನೋಡ್ತಾರೆ ಸ್ಟಾರ್ಟಿಂಗ್ ಫ್ರಮ್ ಏನೋ ಎಲ್ಲ ಹೊರಗೆ ಹೋಗಿರ್ತೀವಿ ಏನೋ ಸ್ನ್ಯಾಕ್ಸು ಎಲ್ಲ ಚಾಟ್ಸ್ ತಿನ್ಬೇಕಾದ್ರೆ ಬರ್ತಾರೆ ಸ್ಕೂಲ್ ಹುಡುಗರು ಹೇಳ್ತಾರೆ 6th 5th ಇದ್ದವ್ರು ಹೇಳ್ತಾರೆ ನಮ್ಮ ವಿಡಿಯೋ ನೋಡ್ತೀವಿ ನಾವು ನಿಮ್ಮ ವಿಡಿಯೋ ನೋಡ್ತೀವಿ ಜಿ ಜೆ ಕೃಷ್ಣ ಹಿಂಗೆಲ್ಲ ಬಂದು ಹೇಳ್ತಾರೆ ಸೊ 20 ವರ್ಷದವ್ರು ಹೇಳ್ತಾರೆ 15 ವರ್ಷದವ್ರು ಹೇಳ್ತಾರೆ 60-70 ವರ್ಷದವ್ರು ಹೇಳ್ತಾರೆ ಸೊ ಎಲ್ಲ ಆಡಿಯನ್ಸ್ಗೂ ಕೇಟರ್ ಮಾಡ್ಬೇಕು ನಾವು ಈ ಒಂದು ಆಡಿಯನ್ಸ್ ಕೇಟರ್ ಮಾಡ್ಲಿಕ್ಕೆ ಇನ್ನೊಬ್ರು ಅಫೆಂಡ್ ಆಗ್ತಾರೆ ಸೊ ಇದೆಲ್ಲ ನಾವು ಗೊತ್ತಾಗ ಇದೆಲ್ಲ ಗೊತ್ತಾಗಿದ್ದು ನಮಗೆ ತಪ್ಪು ಮಾಡಿನೇ ರೀ ಮತ್ತೆ ಹಂಗೇನು ನಾವೇನು ಮೊದ್ಲಿಂದನ ಗೊತ್ತಾಗ್ಯದ ನಮಗೆ ನಾವೇನು ತಪ್ಪೇ ಮಾಡಿಲ್ಲ ಹಂಗಿಲ್ಲ ನಾವು 1000 ತಪ್ಪು ಮಾಡೀವಿ ಮಂದಿ ಕಡೆ ಚೀತ್ ಒಂದು ಬಿಚ್ಕೊಂಡಿವಿ ಅದೆಲ್ಲ ಆಗ್ಯದ ಅದಾದ್ಮೇಲೆ ನಮಗೂ ಗುರ್ತಾಗ್ಯದ್ರಿ ಈಗ ಇದು ಮಾಡಬೇಕು ಇದು ಮಾಡಬಾರ್ದು ಯಾರಿಗೂ ಹರ್ಟ್ ಮಾಡಬಾರ್ದು ಅಷ್ಟೇ ರೀ